New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ಓದುತ್ತೇನೆ. ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂಬುದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು ಎಂಬುದೇ. ಇಂದು ಆಜ್ಞಾಪನ ಗುರುವಾರ, ಮಾಂಡಿ ಥರ್ಸ್ಡೇ. ಶ್ರಮೆ ಮರಣದ ವಾರದಲ್ಲಿ ಗುರುವಾರಕ್ಕೆ ಆಜ್ಞಾಪನ ಗುರುವಾರವೆಂದು ಇಡೀ ಸಭೆ, ಸಾರ್ವತ್ರಿಕ ಸಭೆ ಆಚಾರ ಮಾಡುತ್ತೆ. ಡ್ಯೂರಿಂಗ್ ದ ಪ್ಯಾಷನ್ ವೀಕ್, ಥರ್ಸ್ಡೇ ಈಸ್ ಒಬ್ಸರ್ವ್ಡ್ ಆಸ್ ಮಾಂಡಿ ಥರ್ಸ್ಡೇ ಆಲ್ ಓವರ್ ದ ವರ್ಲ್ಡ್ ಇನ್ ದ ಚರ್ಚ್. ಆ ದಿನ ಪಸ್ಕದ ಊಟ ಮಾಡುವ ಬಳಕೆ ಇತ್ತು ಗುರುವಾರದಂದು. ಪ್ರತ್ಯೇಕವಾಗಿ ಯಹೂದ್ಯರಲ್ಲಿ ದ ಜ್ಯೂಸ್ ಏಟ್ ದ ಪಾಸ್ ಓವರ್ ಮೀಲ್ ಆನ್ ಮಾಂಡಿ ಥರ್ಸ್ಡೇ. 17ನೇ ವಚನದಂತೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ, 7 ದಿವಸಗಳಿತ್ತು, ಅದರಲ್ಲಿ ಮೊದಲನೆಯ ದಿವಸ. ಆ ಆಚರಣೆಗೆ ಯಹೂದ್ಯರು ಬೇರೆ ಬೇರೆ ಸ್ಥಳಗಳಿಂದ ಯೆರೂಸಲೇಮಿಗೆ ಬರ್ತಿದ್ರು ಪಸ್ಕ ಹಬ್ಬದ ಆಚರಣೆ ಮಾಡಲಿಕ್ಕೆ. To celebrate the feast of Passover, Jews from many parts of the world would come to Jerusalem. In verse 17 we read, now the feast of Passover or the unleavened bread, it was the first day. There were 7 days. For this Jews would come from all over the world. ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿದ್ದನ್ನು ಸ್ಮರಣೆ ಮಾಡುವುದೇ ಪಸ್ಕ ಹಬ್ಬವಾಗಿತ್ತು. The feast of Passover was the remembrance or the commemoration of God's deliverance of the people of Israel from the bondage of Egypt. ಈ ಹಬ್ಬದಲ್ಲಿ ಹುಳಿಯನ್ನು ಬಹಿಷ್ಕರಿಸಲು ಒಂದು ಕಾರಣ ಇತ್ತು. ಅನೇಕ ಕಾರಣಗಳಿರಬಹುದು, ಅದರ ಒಂದು ಕಾರಣ, to avoid leaven during this feast of Passover. There were reasons. The first one is, ಐಗುಪ್ತದಿಂದ ದಾಸತ್ವದ ಬಿಡುಗಡೆ ಆದ ರಾತ್ರಿ ಏನೇನು ನಡೆಯಿತು ಅದನ್ನು ಅವರು ಪುನರಾವರ್ತಿಸುವಿಕೆ ಮಾಡ್ತಾಯಿದ್ರು, ಆಲೋಚನೆ ಮಾಡ್ತಾಯಿದ್ರು. ವಿಮೋಚನಕಾಂಡ 12:8 ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವುದು. ದ ಫಸ್ಟ್ ಥಿಂಗ್ ದಟ್ ದೇ ರಿಮೆಂಬರ್ಡ್ ಅಂಡ್ ಎನಾಕ್ಟೆಡ್ ವಾಸ್ on the day of the Passover, when the death angel would pass over their homes, the first thing that they had to do is to avoid the leavened bread and eat only unleavened bread. ಇದಕ್ಕೆ ಕಾರಣ ಏನು? ಯಾಕೆ ಹುಳಿ ಇಲ್ಲದ ರೊಟ್ಟಿ ತಿನ್ನಬೇಕು? ಇಸ್ರಾಯೇಲ್ಯರ ಎಣಿಕೆಯಲ್ಲಿ ಹುಳಿ ಭ್ರಷ್ಟಾಚಾರ ಅಥವಾ ಹುಳಿ ಎಂಬುದು ಅಧರ್ಮಕ್ಕೆ ಹೋಲಿಕೆಯಾಗಿತ್ತು. The reason why they ate unleavened bread was leaven was always identified with
corruption, the symbol of corruption. ಈ ಹಿನ್ನೆಲೆಯಲ್ಲಿ ಯೇಸು ಸ್ವಾಮಿ ಪಸ್ಕ ಹಬ್ಬದ ಊಟ ಮಾಡಬೇಕೆಂಬುದರ ಉದ್ದೇಶ ಏನಾಗಿತ್ತೆಂಬುದಾಗಿ ನಾವು ಆಲೋಚನೆ ಮಾಡೋಣ. In this context, let us see what was the background or reason why Jesus wanted to eat the Passover meal. 18ನೇ ವಚನದಲ್ಲಿ ಕಾಲ ಸಮೀಪವಾಯಿತು. 18ನೇ ವಚನದಲ್ಲಿ ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು ಎಂಬುದಾಗಿ ಹೇಳ್ತಾನೆ. ಕಾಲ ಸಮೀಪ ಆಯಿತು ಎಂಬುದಾಗಿ. The Passover meal was an intentional one. He wanted to eat, a deliberate one. The reason is mentioned in verse 18. He said to them, go into the city to a certain man and say to him, my teacher says, the time is at hand. The time has come. ನನ್ನ ಕಾಲ ಸಮೀಪವಾಯಿತು. ಪ್ರಭು ತನ್ನ ಬಾಳಿನ ಕಡೆ ಹಂತದ ಮುಟ್ಟುವಿಕೆಯನ್ನು ಎದುರು ನೋಡ್ತಾ ಇದ್ದ ಆತನು ನೇಮಕವಾದ ಸಮಯ ಬಂತೆಂಬುದಾಗಿ ಹೇಳಿದ. 18ನೇ ವಚನ, ಕಾಲ ಸಮೀಪ ಆಯಿತು. The Lord said in verse 18, the time is at hand, it has come. He was looking forward to the fulfilling of the final event in his life. ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗಲಿಕ್ಕಾಗಲಿ, ಶಿಲುಬೆಯನ್ನು ಹತ್ತಲಿಕ್ಕಾಗಲಿ ಸಮಯ ಬಂತೆಂಬುದಾಗಿ ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಎಂದು ಮಾಡದೆ, ಕಾಲ ಬಂದಿದೆ, ಪಸ್ಕದ ಊಟ ಮಾಡೋಣ. Jesus Christ, our Lord, never wanted to avoid going to Jerusalem or going to the cross. He knew the time and he said, the time is at hand. I want to eat the Passover meal. ಅರ್ಥ ಏನಂದರೆ, ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ದಾಸತ್ವದಿಂದ ಬಿಡುಗಡೆ ಹೊಂದಿದಂತೆ ಮಾನವರೆಲ್ಲರೂ, ನೀವು ನಾನು ಸಹ ಬಿಡುಗಡೆ ಹೊಂದಬೇಕು, ವಿಮೋಚನೆ ಪಡ್ಕೊಳ್ಳಬೇಕು, ನಮ್ಮನ್ನು ಕಟ್ಟಿರುವಂಥ ಎಲ್ಲ ಸಂಕೋಲೆಗಳಿಂದ ನಮಗೆ ಬಿಡುಗಡೆ ಆಗಬೇಕೆಂಬುದೇ ಉದ್ದೇಶ ಆಗಿತ್ತು ಯೇಸು ಕ್ರಿಸ್ತನದು. Just like the people of Israel were in the bondage of Egypt, they wanted to be delivered from the bondage. And to enact that, Jesus says, I want to eat the Passover meal. ಪಸ್ಕ ಹಬ್ಬದ ಸಂಕೇತ ಏನು? ಮರಣ, ಶಿಲುಬೆ. ಯೇಸು ಕ್ರಿಸ್ತನನ್ನು ಅರಿತಿದ್ದ. ಶಿಷ್ಯರೊಂದಿಗೆ ಆ ಊಟ ಮಾಡುವ ನಿರ್ಧಾರ ಸ್ವಾಮಿಗೆ ಇತ್ತು. Despite knowing that the Passover meal means death, the Passover meal means cross. Despite knowing this, Jesus wanted to eat the Passover meal with the disciple. ಈ ಒಂದು ಸಂಕೇತವನ್ನು ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಈ ಪಸ್ಕ ಹಬ್ಬದ ಆಚರಣೆ ಮಾಡಲಿಕ್ಕೆ ಒಂದು ಊಟ ಇತ್ತಲ್ಲ, ಆ ಊಟಕ್ಕೆ ತನ್ನ ಮನೆಯನ್ನು ಕೊಟ್ಟ ಒಬ್ಬ ವ್ಯಕ್ತಿ, ಮೇಲುಪ್ಪರಿಗೆ ಎಂಬುದಾಗಿ ಹೇಳ್ತೇವೆ. ಮೇಲೆ ಒಂದು ಒಳ್ಳೆ ದೊಡ್ಡ ಕೊಠಡಿ ಇತ್ತು. ಆ ಮಹಾನುಭಾವ ಯಾರು ಮತ್ತು ಆತನ ಗುಣಲಕ್ಷಣಗಳೇನೆಂಬುದಾಗಿ ಒಂದೆರಡು ವಿಷಯಗಳನ್ನು ಆಲೋಚನೆ ಮಾಡೋಣ. ಬಿಫೋರ್ ವಿ ಕನ್ಕ್ಲೂಡ್ ದಿಸ್ ಮೆಸೇಜ್, let us look at a few characteristics of that wonderful man who provided the upper room for the celebration of the Passover meal. ಮೊದಲನೇದಾಗಿ, ಈತನೊಬ್ಬ ಅನಾಮಧೇಯ ವ್ಯಕ್ತಿಯಾಗಿದ್ದರೂ ಅಪರಿಚಿತನಾಗಿರಲಿಲ್ಲ. ಏನು ಆತನ ಹೆಸರು ಗೊತ್ತಿಲ್ಲ.
ಅನಾಮಧೇಯ, ಆದರೂ ಅಪರಿಚಿತನಲ್ಲ. This unnamed man who gave his house, the upper room for the Passover meal, was not unknown. He became very familiar later on. We don't know his name. ಎರಡನೇದಾಗಿ, ಈತನೊಬ್ಬ ಐಶ್ವರ್ಯವಂತವಾಗಿದ್ದ, ಸಾಧಾರಣ ವ್ಯಕ್ತಿಯಲ್ಲ, ದೊಡ್ಡ ಮನೆ ಇತ್ತು ಆತನಿಗೆ. He was a very wealthy man. He had a big house, a mansion as it were. ಮತ್ತು ಮೂರನೇದಾಗಿ, ಲೂಕ 22:10 ಮನೆಗೆ ನೀರು ತುಂಬಲು ಒಬ್ಬ ವ್ಯಕ್ತಿ ಇದ್ದ, ಒಬ್ಬ ಆಳಿದ್ದ. ಅಂದರೆ ಈ ಮನೆಯಲ್ಲಿ ಅನೇಕ ಆಳು ಮಕ್ಕಳಿದ್ದರು. ಒಬ್ಬನನ್ನು ಮಾತ್ರ ಅವ್ರು ನೋಡಿದರು, ನೀರು ತುಂಬುವ ವ್ಯಕ್ತಿಯಾಗಿದ್ದ. ಅಕಾರ್ಡಿಂಗ್ ಟು ಲೂಕ್ 22:10, he had a man dedicated to fill water for the house. In other words, he may have had many servants. A rich man having many servants. ಮತ್ತು ನಾಲ್ಕನೇದಾಗಲಿ, ಈ ವ್ಯಕ್ತಿಯಲ್ಲಿ ಅಹಂಭಾವವಿರಲಿಲ್ಲ, ಈ ವ್ಯಕ್ತಿಯಲ್ಲಿ ಗರ್ವವಿರಲಿಲ್ಲ. ಬಹಳ ತೃಪ್ತಿದಾಯಕ ಜೀವನ ಪರಿಪಾಲನೆ ಮಾಡಿದ ವ್ಯಕ್ತಿ. ಹೇಗೆ, ಯಾಕೆ ಹೇಳ್ತೇವೆ ನೋಡಿ, ತನ್ನ ಮನೆಯಲ್ಲೇ ಒಂದು ಊಟದ ವ್ಯವಸ್ಥೆ ಆಯಿತು. ಒಂದು ವೇಳೆ ಆತನೇ ಆ ಊಟದ ವ್ಯವಸ್ಥೆ ಮಾಡಿ ಅದನ್ನು ಸಿದ್ಧತೆ ಮಾಡಿರಲಿಕ್ಕೂ ಸಾಕು. ಆದರೆ ಈ ವ್ಯಕ್ತಿ ಊಟಕ್ಕೆ ಕರೆಯಲ್ಪಟ್ಟವನಲ್ಲ. ಬೇಸರಿಕೆ ಆಗಿರ್ಬೋದಲ್ಲ, ನಾನು ಇಷ್ಟೆಲ್ಲ ಮಾಡಿ ನನ್ನನ್ನು ಇವರು ಕರೀಲಿಲ್ವಲ್ಲ ಊಟಕ್ಕೆ. ಬೇಸರಿಕೆ ಆಗಲಿಲ್ಲ. ಗಣ್ಯ ವ್ಯಕ್ತಿ, ಧಾರಾಳವಾದ ಹೃದಯ. This man was not very proud or boastful or arrogant. He lived a very contented life, satisfied life. Why do we say that? See, the whole thing, the Passover meal was arranged in his very house. He gave them the place. He made arrangements for the meal perhaps to be cooked. And yet this man was not invited to the meal. Was he upset? He could have been. He was not invited. He didn't get upset. He was not angry. A noble man. A great man. ಈ ಮೇಲುಪ್ಪರಿಗೆಯನ್ನು ಕೊಟ್ಟಂಥ ಆ ಗಣ್ಯ ವ್ಯಕ್ತಿ ಮತ್ತು ಆತನ ಇಡೀ ಕುಟುಂಬ ಆಶೀರ್ವದಿಸಲ್ಪಟ್ಟಿತ್ತು. ಅವರಿಗೆ ಪ್ರತಿಫಲ ಸಿಕ್ಕಿತು. ಅನಾಮಧೇಯರಾಗಿ, ಅಪರಿಚಿತರಾಗಿ ನೀವು ಏನೇ ದೇವರ ಸೇವೆ ಮಾಡಿದರೂ ಸಹ ಅದಕ್ಕೆ ಆಶೀರ್ವಾದ ಇದೆ, ಪ್ರತಿಫಲ ಇದೆ. This unnamed, unknown man who provided the upper room, he and his family received blessings from God. Whatever you do anonymously will be noticed by God and you will be rewarded. That's what happened to this man. ನನ್ನ ಸೇವೆ ಯಾವುದೇ ಇರಲಿ, ನಿಮ್ಮ ಸೇವೆ ಘನವಾದದ್ದು ಅಥವಾ ನಿಮ್ಮ ಸೇವೆ ದೀನವಾದದ್ದು, ನಿಮ್ಮ ಸೇವೆ ಉನ್ನತವಾದದ್ದು ಅಥವಾ ಕೆಳಮಟ್ಟದ್ದು, ನಾವು ಏನೇ ಸೇವೆ ಮಾಡುತ್ತಿರಲಿ, ಯಾವ ಕ್ಷೇತ್ರದಲ್ಲಿಯೇ ಇರಲಿ, ನಾವು ಮಾಡುವ ಸೇವೆಯನ್ನು ದೇವರಿಗೆ ಸಮರ್ಪಿಸಿದರೆ ಅದಕ್ಕೆ ಪ್ರತಿಫಲ ಇದೆ. ಆ ಭಾವನೆ ಬೇಕು. ಈ ಮನುಷ್ಯನಿಂದ ನಾವು ಕಲಿಬೇಕಲ್ವೇ? ವಾಟ್ ಅಬೌಟ್ ಯುವರ್ ಲೈಫ್? ವಾಟ್ ಯು ಡೂ? ವಾಟ್ ಈಸ್ ಯುವರ್ ಸರ್ವಿಸ್? ವಾಟ್ ಈಸ್ ಯುವರ್ ಮಿನಿಸ್ಟ್ರಿ? Is it
an exalted one or an ordinary one? Is it a high or low one? Whatever you do, if you say, I'm doing it for God, that attitude, that commitment, that dedication is very important. Blessing is unavoidable. Whatever service you and I do. ದೇವರ ರಾಜ್ಯದಲ್ಲಿ ಎಲ್ಲರೂ ಒಂದೇ ವಿಧವಾದ ಸೇವೆ ಮಾಡುವವರು ಅಲ್ಲ. ದೇವರ ರಾಜ್ಯ ಅಂದರೆ ಏನು? ಒಂದು ವೇಳೆ ಉದಾಹರಣೆಗೆ ಸಭೆಯಲ್ಲಿ ಎಲ್ಲರೂ ಒಂದೇ ವಿಧವಾದ ಸೇವೆ ಮಾಡ್ತಾರಾ? ಎಲ್ಲರೂ ವಾಕ್ಯೋಪದೇಶ ಮಾಡ್ತಾರಾ? ಎಲ್ಲರೂ ಹಾಡ್ತಾರಾ? ಎಲ್ಲರೂ ಬಾರಿಸ್ತಾರಾ? ಎಲ್ಲರೂ ಶುಚಿ ಮಾಡ್ತಾರಾ? ಎಲ್ಲರೂ ಧಾನ್ಯ ದವಸಗಳನ್ನು ವಿತರಣೆ ಮಾಡ್ತಾರಾ? ಹಣಕಾಸುಗಳನ್ನು ಇನ್ನೂ ಇಲ್ಲ. ಎಲ್ಲರೂ ಒಂದೇ ಸೇವೆಯನ್ನು ಮಾಡುವುದಿಲ್ಲ. ನಾವೆಲ್ಲರೂ ವ್ಯತ್ಯಾಸವುಳ್ಳವರಲ್ಲವೇ? ನಮ್ಮ ವ್ಯಕ್ತಿತ್ವಗಳು ಬಹಳ ಬದಲಾವಣೆ ಉಳ್ಳವುಗಳು, ಬೇರೆ ಬೇರೆ ವ್ಯಕ್ತಿತ್ವಗಳು. In the ministry of God, whether it is in the church or elsewhere in the institution, all of us don't do the same job, do we? Does everyone preach, everyone sing, everyone play, everyone distribute relief, everyone collects the money? No. We all have different jobs to do. ಈ ಪಸ್ಕದ ಊಟದಿಂದ ನಾವೇನು ಕಲಿತೇವೆ ಈ ಗುರುವಾರ? ಯೇಸು ಕ್ರಿಸ್ತನಿಂದ ನಮಗೆ ರಕ್ಷಣೆ ದೊರಕ್ತದೆ, ಇದು ಸತ್ಯ. ಆದರೆ ಪೇತ್ರ ಯೋಹಾನರು ಪಸ್ಕದ ಊಟಕ್ಕೆ ಸಲಕರಣೆ ಮಾಡಿದರು. ಈ ಅನಾಮಧೇಯ ವ್ಯಕ್ತಿ ತನ್ನ ಮೇಲುಪ್ಪರಿಗೆ ಸ್ಥಳವನ್ನು ಆತನು ಕೊಟ್ಟ. ಆಳುಗಳು ನೀರು ತಂದರು. ಅಂದರೆ ಬೇರೆ ಬೇರೆ ಹಂತದ ವ್ಯಕ್ತಿಗಳು ರಕ್ಷಣೆಗೆ ತಮ್ಮ ಸೇವೆಯನ್ನು ಕೊಟ್ಟದ್ದರಿಂದಲೇ ಪರಿಪೂರ್ಣ ಆಯಿತು. In the kingdom of God, people have different responsibilities and ministries. Passover lamb is Jesus. He is the one who gives us salvation. How does it happen? Peter and John arranged for the place. Unnamed man gave his beautiful upper room. Servants helped, brought water, somebody cooked. So, in the kingdom of God, a variety of services come together to fulfill the salvation. We are thinking about today, Maundy Thursday, what happened? Passover meal. ದೇವರ ರಾಜ್ಯ ಒಂದು ಸ್ವರಮೇಳದಂತೆ. ಈ ಸ್ವರಮೇಳದಲ್ಲಿ ಒಂದು ವಾದ್ಯ ಬಾರಿಸದೇ ಇದ್ದರೆ ಅಥವಾ ಎಲ್ಲಿಯೋ ಒಂದು ಅಪಸ್ವರ ಬಂದರೆ ಸಂಗೀತದಲ್ಲಿ ಕಳಪೆ, ಸಂಗೀತದಲ್ಲಿ ಒಂದು ಕೊರತೆ ಎದ್ದು ಬರ್ತದಲ್ವಾ? ಅಂದರೆ ಅರ್ಥ ಏನು? ಎಲ್ಲರ ಕೈ ಸೇವೆ, ಎಲ್ಲರ ಸಹಕಾರ ಅಗತ್ಯ. ಏನೇ ಕೆಲಸ ಮಾಡ್ಬೋದು, ಎಲ್ಲಿಯೇ ಇರಬಹುದು. ನಾವೆಲ್ಲ ಒಂದು ಸ್ವರಮೇಳ ದೇವರ ರಾಜ್ಯದಲ್ಲಿ. ಇನ್ ಗಾಡ್ಸ್ ಕಿಂಗ್ಡಮ್ everyone is different. It's like a symphony. Many instruments are being played. If one instrument is not played, or if there is a false note, the symphony is spoiled. We all work together. Jesus has prepared the salvation. That is the Passover meal. ಪಸ್ಕದ ಕುರಿಮರಿ ಯಾರು? ಯೇಸು ಕ್ರಿಸ್ತನು. ಆತನ ರಕ್ತದಿಂದ ನಮಗೆ ಬಿಡುಗಡೆ, ರಕ್ಷಣೆ. ಯಾವ ರೀತಿ ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರು ದಾಸತ್ವದಿಂದ ಆ ಕುರಿಮರಿಯ ರಕ್ತದ ಮೂಲಕ ಬಿಡುಗಡೆ ಹೊಂದಿದವೋ, ತದ್ರೀತಿಯಲ್ಲಿ ಯೇಸು ಕ್ರಿಸ್ತನು ಪಸ್ಕದ ಕುರಿಮರಿಯಾಗಿರೋದ್ರಿಂದ
ಆತನ ರಕ್ತದ ಮೂಲಕ ನಮಗೆ ಪಾಪ ಪರಿಹಾರ, ಬಿಡುಗಡೆ. Just like the people of Israel who are under the bondage of Egypt were redeemed, delivered by the blood of the Paschal Lamb, we are redeemed by the Paschal Lamb, Jesus, and His blood. That's what Maundy Thursday today tells us. ಯೇಸು ಕ್ರಿಸ್ತನ ಬಳಿಗೆ ಬನ್ನಿ. ರಕ್ಷಣೆ ಸಿದ್ಧವಾಗಿದೆ. ಪಸ್ಕ ಹಬ್ಬ ಆಚರಣೆ ಮಾಡಿದ ಯೇಸು ಕ್ರಿಸ್ತನ, ಅದರ ಸಂಕೇತ ಮರಣ, ಶಿಲುಬೆ. ಸ್ವೀಕಾರ ಮಾಡಬೇಕು ನಾವು. Jesus, our Lord, celebrated the Passover meal knowing that it indicates death and cross. He did it. Come to Jesus and receive salvation. ಪ್ರಾರ್ಥನೆ ಮಾಡೋಣ. ಇಂದು ಆಜ್ಞಾಪನಾ ಗುರುವಾರದ ದಿವಸ ಪಸ್ಕ ಹಬ್ಬವನ್ನು ಶಿಷ್ಯರೊಂದಿಗೆ ಆಚರಿಸಿ ಊಟ ಮಾಡಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನ ಸಂಕೇತದ ಪಸ್ಕದ ಊಟ ಮರಣ ಎಂಬುದಾಗಿ ಸಿದ್ಧಾಂತ ಮಾಡಿದ. ತಕ್ಕೊಂಡು ತಿನ್ನಿರಿ, ಇದು ನನ್ನ ದೇಹ, ನಿಮಗೋಸ್ಕರ ಮುರಿಯಲ್ಪಡುವ ದೇಹ ಎಂಬುದಾಗಿ ಹೇಳಿದ. ಊಟವಾದ ಮೇಲೆ ದ್ರಾಕ್ಷಾರಸವನ್ನು ತಕ್ಕೊಂಡು ಕುಡಿಯಿರಿ, ಇದು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ಒಡಂಬಡಿಕೆಯ ರಕ್ತ ಎಂಬುದಾಗಿ. ಇದನ್ನು ಆಚರಣೆ ಅನೇಕ ಸಾರಿ ಮಾಡಿದ್ದೇವೆ. ನಿನ್ನ ರಕ್ಷಣೆಯಲ್ಲಿ ನಾವು ನಿಜವಾಗಲೂ ಅನುಭವಿತರಾಗಿ ಮುಂದೆ ಹೋಗುವಂತೆ ಸಹಾಯ ಮಾಡು. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪಸ್ಕದ ಮರಿಯಾದ ಯೇಸು ಕ್ರಿಸ್ತನೇ, ನಮಗೋಸ್ಕರ ನಿನ್ನ ಪ್ರಾಣವನ್ನೇ ದಾನ ಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸ್ತೇವೆ. ನಿನ್ನನ್ನು ಹಿಂಬಾಲಿಸುವ ಚೈತನ್ಯವನ್ನು, ಶಕ್ತಿಯನ್ನು ಕೊಡಬೇಕೆಂದು ಪಸ್ಕದ ಕುರಿಮರಿಯಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ನಿನ್ನನ್ನು ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೆನ್.